ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಇವತ್ತು ನಮ್ಮ ಪಶುಸಂಗೋಪನಾ ಸಚಿವರು ಈ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಈ ವಿಧೇಯಕವನ್ನ ತಂದಿರುವುದು ಬಹಳ ಸ್ವಾಗತಾರ್ಹ. ಸಭಾಧ್ಯಕ್ಷರೇ, ಇಡೀ ರಾಜ್ಯದ ಎಲ್ಲ ಕುರಿಗಾಯಿಗಳ ಪರವಾಗಿ, ಬಡವರ ಪರವಾಗಿ ನಾನು ಮಾನ್ಯ ಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಸಭಾಧ್ಯಕ್ಷರೇ, ಈ ಕುರಿಗಾಯಿಗಳು ಬರೀ ಕುರುಬರೇ ಇದು ಕೆಲಸ ಮಾಡೋದಂತಲ್ಲ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ ಎಲ್ಲಾ ಹಳ್ಳಿಯ ಸೊಗಡಿರುವಂತವ್ರು ರೈತರು, ಇದು ಒಂದು ಉದ್ಯೋಗ ಸಭಾಧ್ಯಕ್ಷರೇ. ಅವ್ರಿಗೆ ಹೊಟ್ಟೆ ಹೊರ್ಕೊಳಕ್ಕೆ ಇರುವಂತಹ ಒಂದು ಮಾರ್ಗ ಸಭಾಧ್ಯಕ್ಷ. ಬಹಳ ಸಾಂಪ್ರದಾಯಿಕವಾಗಿ 100 ವರ್ಷಗಳ ಇತಿಹಾಸ ಇರುವಂತದ್ದು ಈ ಕುರಿಗಾಯಿಗಳ ಕೆಲಸ ಸಭಾಧ್ಯಕ್ಷ. ಹೇಳಿದ ಸಭಾಧ್ಯಕ್ಷ, ಎಲ್ಲ ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್, ದಲಿತರು, ಫಾರ್ವರ್ಡ್, ಬ್ಯಾಕ್ವರ್ಡ್ ಎಲ್ಲಾ ಜನಾಂಗದವರು ಈ ಕೆಲಸನ ಮಾಡ್ತಾರೆ ಸಭಾಧ್ಯಕ್ಷ. ಇದ್ರಲ್ಲಿ ಮುಖ್ಯವಾಗಿ ಒಂದೇ ಏನು ಅಂದ್ರೆ, ಈ ಕುರಿಗಾಯಿಗಳು ಪಾಪ ಅವ್ರಿಗೆ ಕದೀತಾರೆ ಸಭಾಧ್ಯಕ್ಷ. ಕುರಿಗಳು ರಾತ್ರೋರಾತ್ರಿ ಕುರಿಗಳು ಕತ್ಕೊಂಡು ಹೋಗ್ಬಿಟ್ಟು ಸಭಾಧ್ಯಕ್ಷ, ಒಂದು 4 ತಿಂಗಳ ಮುಂಚೆ ಸಭಾಧ್ಯಕ್ಷ ಬಾಗಲಕೋಟೆಯಲ್ಲಿ ಒಬ್ಬನ ಮರ್ಡರ್ ಮಾಡ್ಬಿಟ್ರು ಸಭಾಧ್ಯಕ್ಷ. ಹೇಳಿದ್ರು ಕುರಿ ನಾನು ಹೇಳ್ತಾ ಕೇಳಿಸ್ಕೊಂಡೆ ಸಭಾಧ್ಯಕ್ಷ. ಮರ್ಡರ್ ಮಾಡಿ ಅವನ್ಗೆ ತಲೆ ಮೇಲೆ ಕಲ್ಲೆಲ್ಲ ಎತ್ತಾಕಿ ಪಾಪ ಅವನ್ಗೆ ಸಾಯಿಸ್ಬಿಟ್ರು ಸಭಾಧ್ಯಕ್ಷ. ಅವರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ಬೇಕು ಸಭಾಧ್ಯಕ್ಷ. ಅವ್ರು ಕಂಪ್ಲೇಂಟ್ ಕೊಟ್ರೆ ಅದ್ ಕೂಡ್ಲೆ ಅದನ್ನ ಆಕ್ಷನ್ ತಗೋಬೇಕು. ಅದಕ್ಕೆ ಬೇರೆ ಬೇರೆ ಅರ್ಥ ಸಭಾಧ್ಯಕ್ಷ. ಕುರಿಗೆ ತಗೊಂಡು ಹೋಗಕ್ ಬಂದಿಲ್ಲ, ಅವನ್ಗೇನೋ ಬೇರೆ ದ್ವೇಷ ಇತ್ತು ಅಂತ ಹೇಳ್ಬಿಟ್ಟು ಅವನು ಹುಟ್ಟಿದ್ದು ಬೆಳೆದಿದ್ದೆಲ್ಲೋ ಸಭಾಧ್ಯಕ್ಷ, ಅವ್ನು ಸತ್ತಿದ್ದೆಲ್ಲೋ. ಆದ್ರಿಂದ ಕೂಡ್ಲೆ ಯಾರಾದ್ರೂ ಕುರಿಗಾಯಿಗಳಿಗೆ ಸಮಸ್ಯೆ ಮಾಡಿದ್ರೆ, ಅವ್ರಿಗೆ ಅವಮಾನ ಆಗೋ ರೀತಿಲಿ ಮಾಡಿದ್ರೆ ಬಿಲ್ಲಲ್ಲಿ ತಂದಿದ್ದಾರೆ ಸಭಾಧ್ಯಕ್ಷ. ಅದಕ್ಕೆ ಅಭಿನಂದನೆ. ಮತ್ತೆ ಸಭಾಧ್ಯಕ್ಷ, ಆ ಗನ್ ಲೈಸೆನ್ಸ್ ಸಭಾಧ್ಯಕ್ಷ, ಅವ್ರಿಗೆ ಕುರಿಗಾಯಿಗಳಿಗೆ ಅವ್ರ ಗನ್ ಲೈಸೆನ್ಸ್ ಈಸಿಯಾಗಿ, ಈಗ ಕೂರ್ಗಲ್ಲೆಲ್ಲ ಈಸಿಯಾಗಿ ಸಿಕ್ಕಂಗ್ ಮಾಡ್ತಾರೆ. ಆ ತರ ಯಾರು ಸಾಂಪ್ರದಾಯಿಕವಾಗಿ ಕುರಿ ಮೇಯಿಸ್ತಾನೆ, ಕುರಿಗಾಯಿ ಇರ್ತಾನೆ, ಅವನಿಗೆ ಅಪ್ಲೈ ಮಾಡಿದ ತಕ್ಷಣ ಗನ್ ಕೊಡುವಂತ ಕೆಲಸ ಸಹ ಸರ್ಕಾರದಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.